ರಾಜ್ಯದಲ್ಲಿ ಸಿಎಂ ಮತ್ತು ಡಿಸಿಎಂ ನಡುವಿನ ಬ್ರೇಕ್‌ಫಾಸ್ಟ್ ಬಹಳ ದೊಡ್ಡ ಸುದ್ದಿಯಾಗಿದೆ. ಕಳೆದ ಶನಿವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರನ್ನ ತಮ್ಮ ನಿವಾಸಕ್ಕೆ ಆಹ್ವಾನಿಸಿ ಬ್ರೇಕ್‌ಫಾಸ್ಟ್ ಅನ್ನ ಕೊಟ್ಟಿದ್ರು. ಇದು ಅವರ ನಡುವೆ ನಡೀತಾ ಇದ್ದ ಕುರ್ಚಿ ಕಿತ್ತಾಟ ಮತ್ತು ಬಣ ಹೋರಾಟ ರಾಜಕೀಯ ಅದು ವಿಪಕ್ಷಗಳಿಗೆ ಮತ್ತು ಮಾಧ್ಯಮಗಳಿಗೆ ಆಹಾರ ಆಗ್ತಾ ಇತ್ತು. ಇವೆಲ್ಲವನ್ನ ತಡೆಯುವುದಕ್ಕಾಗಿ ಒಂದು ಒಗ್ಗಟ್ಟಿನ ಮಂತ್ರ ಜಪಿಸಿ ಸಂದೇಶವನ್ನ ರವಾನೆ ಮಾಡೋದಕ್ಕಾಗಿ ಹೈಕಮಾಂಡ್ ನೀಡಿದ ಸಂದೇಶವನ್ನ ಆಧರಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಕೊಟ್ಟಿದ್ರು. ಅಲ್ಲಿ ಮೊದಲ ಹಂತದಲ್ಲಿ ಮಾತುಕತೆಯನ್ನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರೂ ಕೂಡಿ ಮಾಡಿದ್ರು. ಇಬ್ಬರು ಅನಂತ ಸುದ್ದಿಗೋಷ್ಠಿ ನಡೆಸಿ ಹೈಕಮಾಂಡ್ ಏನ್ ಹೇಳತ್ತು ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ರು. ಅದಾದ ನಂತರದಲ್ಲಿ ಇವತ್ತು ಬೆಳಗ್ಗೆ ಎರಡನೇ ಬ್ರೇಕ್‌ಫಾಸ್ಟ್ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಆಗಿದೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ಕೊಟ್ಟಿದ್ರು. ಇದು ಕೂಡ ಮತ್ತದೇ ಹೈಕಮಾಂಡ್ ಸೂಚನೆ ಮತ್ತು ಈಗಿರುವ ಗೊಂದಲಗಳನ್ನ ಇಬ್ಬರೂ ನಾಯಕರು ಒಟ್ಟಿಗೆ ಕೂತು ಪರಿಹರಿಸೋ ನಿಟ್ಟಿನಲ್ಲಿ ಬ್ರೇಕ್‌ಫಾಸ್ಟ್ ಜೊತೆಗೆ ಭೇಟಿಯಾದಂತ ಸಂದರ್ಭ ಆಗಿತ್ತು. ಈ ಸಂದರ್ಭದಲ್ಲಿ ಮಾಜಿ ಸಂಸದ ಮತ್ತು ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರು ಹಾಗೇನೆ ಕುಣಗಲ್ ಶಾಸಕ ರಂಗನಾಥ್ ಅವರು ಕೂಡ ಜೊತೆಗಿದ್ರು. ನಾಟಿ ಕೋಳಿ ಸಾರನ್ನ ಅವರಿಗೆ ಸಿದ್ದರಾಮಯ್ಯನವರಿಗೆ ಬಡಿಸಲಾಯಿತು. ಅವರಿಗೆ ಬಹಳ ಪ್ರೀತಿಯಾದಂತ ಆಹಾರ ಅದು ಮೈಸೂರಿನಿಂದ ನಾಟಿ ಕೋಳಿ ತರಿಸಲಾಗಿತ್ತು. ಡಿಕೆ ಶಿವಕುಮಾರ್ ಅವರ ಪತ್ನಿ ಉಷಾ ಶಿವಕುಮಾರ್ ಅವರು ಕೂಡ ಮೈಸೂರು ಭಾಗದವರೇ. ಹಾಗಾಗಿ ಅವರಿಗೆ ಅಲ್ಲಿಯ ಟೇಸ್ಟ್ ಗೊತ್ತಿರತ್ತೆ. ಇದರ ಜೊತೆಲಿ ಇಬ್ಬರು ನಾಯಕರು ಹೇಳಿರೋ ಹಾಗೆ ಇದು ಬರೀ ಬ್ರೇಕ್‌ಫಾಸ್ಟ್ ಆಗಿರ್ಲಿಲ್ಲ. ಬ್ರೇಕ್‌ಫಾಸ್ಟ್ ಜೊತೆಗೆ ನಾವು ಎಲ್ಲ ರಾಜಕೀಯ ವಿಚಾರಗಳನ್ನ ಚರ್ಚೆ ಮಾಡಿದ್ದೀವಿ ಅಂತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ರು ಹೇಳಿದ್ದಾರೆ. ಆ ನಂತರ ಹೊರಗಡೆ ಬಂದಂತ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ ಎದುರಾಗುತ್ತೆ. ಮಾಧ್ಯಮದವರು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಯಾವಾಗ ಆಗ್ತಾರೆ ಅಂತ ಪ್ರಶ್ನೆ ಮಾಡಿದಾಗ ಹೈಕಮಾಂಡ್ ಹೇಳಿದಾಗ ಅಂತ ಅಷ್ಟೇ ಒಂದು ಉತ್ತರವನ್ನ ಅಷ್ಟೇ ಬೇಗ ಉತ್ತರವನ್ನ ಸಿದ್ದರಾಮಯ್ಯನವರು ಕೊಟ್ರು. ಅಂದ್ರೆ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ನಾವು ಕೇಳ್ತೀವಿ ಅಂತ ಮೊನ್ನೆ ಶನಿವಾರವೂ ಅದನ್ನೇ ಹೇಳಿದ್ರು. ಇವತ್ತು ಕೂಡ ಇಬ್ಬರು ನಾಯಕರು ಒಂದೇ ಮಂತ್ರವನ್ನ ಜಪಿಸ್ತಿದ್ದಾರೆ. ನಾವಿಬ್ರು ಸಹೋದರರಿದ್ದಂತೆ ಅಂತ ಮೊನ್ನೆನೂ ಹೇಳಿದ್ರು, ಇವತ್ತು ಅದನ್ನೇ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ನವೆಂಬರ್ ಅನ್ನ ಕ್ರಾಂತಿ ಮಾಡಬೇಕು ಏನೋ ಆಗ್ಬಿಡತ್ತೆ ಅಂತಿದ್ದಂತ ವಿಪಕ್ಷ ಹಾಗೇನೆ ಮಾಧ್ಯಮಗಳಿಗೆ ಒಂದ್ ರೀತಿ ತಣ್ಣೀರ್ ಎರಚಿದ್ದಾರೆ. ಇಬ್ರು ಸೇರಿ ಅವರ ಒಗ್ಗಟ್ಟು ಅಟ್ಲೀಸ್ಟ್ ಬಹಿರಂಗವಾಗಿ ಅವ್ರು ತೋರಿಸ್ಕೊಳ್ತಿರೋ ಒಗ್ಗಟ್ಟು ಈಗಿನ ನಿರೂಪಣೆ ಏನಿತ್ತು ಅದನ್ನ ಒಡೆದು ಹಾಕೋದಕ್ಕೆ ಅಷ್ಟು ಸಾಧ್ಯ ಆಗತ್ತೆ. ಆದ್ರೆ ಅವರ ನಡುವೆ ಒಂದು ಚರ್ಚೆ ಇದೆ ಅನ್ನೋದಂತೂ ಖಂಡಿತವಾಗಿ ಸ್ಪಷ್ಟವಾಗಿದೆ. ಅದನ್ನ ಎಲ್ಲಾ ನಾಯಕರು ಕೂಡ ಮಾತಾಡ್ತಾ ಇದ್ದಾರೆ. ಜೊತೆಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದ ರೀತಿಯಲ್ಲಿ ಈಗ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯೋದಕ್ಕಿದೆ. ಅಲ್ಲಿ ವಿಪಕ್ಷಗಳ ಪ್ರಶ್ನೆಗಳಿರ್ಬೋದು ಮತ್ತು ಅಲ್ಲಿ ಯಾವ ತರದ ಕಾರ್ಯತಂತ್ರವನ್ನ ರೂಪಿಸಬೇಕು, ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ, ಆಡಳಿತಕ್ಕೆ ಸಂಬಂಧಪಟ್ಟಂತೆ, ಪಕ್ಷ ಸಂಘಟನೆಗೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಯಾವಾಗ ಖರ್ಗೆ ಅವರು ಕರ್ನಾಟಕಕ್ಕೆ ಬಂದು ವಾಪಸ್ ಹೋದ್ರು, ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಜೊತೆ ಮಾತನಾಡ್ಕೊಂಡು ಹೋದ್ರು, ಇಲ್ಲಿ ಎಲ್ಲ ವಸ್ತುಸ್ಥಿತಿಯನ್ನ ಅವರು ಗ್ರಹಿಸಿ ಅದರ ಪಟ್ಟಿ ಮಾಡ್ಕೊಂಡು ರಾಹುಲ್ ಗಾಂಧಿ ಅವರಿಗೆ ಅದನ್ನ ಬ್ರೀಫ್ ಕೂಡ ಮಾಡಿದ್ರು. ಮೊದಲು ನೀವೊಂದು ನಿರ್ಣಯಕ್ಕೆ ಬನ್ನಿ, ನೀವಿಬ್ಬರು ಕೂತು ಒಂದು ನಿರ್ಣಯಕ್ಕೆ ಬನ್ನಿ, ನೀವಿಬ್ಬರೇ ಬಗೆಹರಿಸಬೇಕು ಅನ್ನೋ ಸೂಚನೆ ಹೈಕಮಾಂಡ್ ಕಡೆಯಿಂದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರಿಗೂ ಕೂಡ ಬಂತು. ಆ ಕಾರಣಕ್ಕಾಗಿನೇ ಮುಖ್ಯಮಂತ್ರಿಗಳೇ ಖುದ್ದು ಉಪಮುಖ್ಯಮಂತ್ರಿಗಳಿಗೆ ಬ್ರೇಕ್‌ಫಾಸ್ಟ್‌ಗೆ ಆಹ್ವಾನವನ್ನ ನೀಡಿ ಮೊದಲು ಮಾತುಕತೆಯನ್ನ ಅಲ್ಲಿ ಶುರು ಮಾಡಿದ್ರು. ಒಂದು ಗಮನಿಸಬೇಕು, ಇಬ್ಬರು ನಾಯಕರು ಯಾವುದೇ ರೀತಿಯಲ್ಲಿ ಪಕ್ಷಕ್ಕೆ ಮುಜುಗರ ಆಗದ ರೀತಿಯಲ್ಲಿ ಆಡಳಿತ ಮತ್ತು ಸರ್ಕಾರಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಅವರ ನಡವಳಿಕೆ ಇದೆ. ಅದು ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು. ಎಲ್ಲೂ ಕೂಡ ಮುಖ್ಯಮಂತ್ರಿಗಳು ನಾನ್ ಬಿಟ್ಕೊಡೋದಿಲ್ಲ ಅಧಿಕಾರ ಆ ತರದ ಹೇಳಿಕೆಯನ್ನ ಕೊಟ್ಟಿಲ್ಲ. ಹಾಗೆ ಡಿಕೆ ಶಿವಕುಮಾರ್ ಅವರು ಒಪ್ಪಂದ ಆಗಿತ್ತು, ನನಗೆ ಕೊಡ್ಬೇಕು, ಸಿದ್ದರಾಮಯ್ಯ ಅವರು ಅಧಿಕಾರ ಕಂಡ್ಕೊಂಡು ಕೂತಿದ್ದಾರೆ, ನನ್ ಪಕ್ಷ ಮೋಸ ಮಾಡಿದೆ, ಯಾವ ಮಾತನ್ನು ಆಡ್ತಾ ಇಲ್ಲ. ಇದೇ ಮಧ್ಯಪ್ರದೇಶದಲ್ಲಿ ಮತ್ತು ರಾಜಸ್ಥಾನದಲ್ಲಿ ಕಾಂಗ್ರೆಸ್‌ನ ಗಲಾಟೆ ಯಾವ ರೀತಿಗಾಯ್ತು, ಬಣ ರಾಜಕೀಯ ಮತ್ತು ಇಬ್ಬರು ನಾಯಕರ ನಡುವಿನ ಹೋರಾಟ ಅಲ್ಲಿ ಸರ್ಕಾರವನ್ನೇ ಪತನ ಆಗೋ ರೀತಿಯಲ್ಲಿ ಮಾಡ್ತು. ಮತ್ತೆ ಅಧಿಕಾರಕ್ಕೆ ಬರೋದಕ್ಕೂ ಸಾಧ್ಯ ಆಗಿಲ್ಲ. ಆದ್ರೆ ಕರ್ನಾಟಕದಲ್ಲಿ ಇರುವ ಅಧಿಕಾರವನ್ನ ಉಳಿಸ್ಕೊಳ್ಳೋದ್ರ ಜೊತೆಗೆ ಪಕ್ಷಕ್ಕೆ ಯಾವುದೇ ರೀತಿಯ ಡ್ಯಾಮೇಜ್ ಆಗದಂತೆ ಇಬ್ಬರು ನಾಯಕರು ಅತ್ಯಂತ ಪ್ರಬುದ್ಧವಾಗಿ ನಡೆದುಕೊಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಕೂಡ. ಸಿದ್ದರಾಮಯ್ಯನವರ ನಂತರದಲ್ಲಿ ಸಾಗರದ ಕಾಂಗ್ರೆಸ್ ಶಾಸಕ ಬೇಲೂರು ಗೋಪಾಲಕೃಷ್ಣ ಅವರು ವಿಧಾನಸೌಧದ ಬಳಿ ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡ್ತಿದ್ದ ಸಂದರ್ಭದಲ್ಲಿ ಅಧಿಕಾರ ಏನ್ ಶಾಶ್ವತ ಅಲ್ಲ, ನಮ್ಮಪ್ಪನ ಮನೆ ಆಸ್ತಿನ ಅನ್ನೋ ಮಾತನ್ನ ಹೇಳಿದ್ರು. ಇದು ಯಾವಕ್ ಹೇಳಿದ್ರು ಅನ್ನೋದು ಅರ್ಥ ಆಗ್ಲಿಲ್ಲ. ಆದ್ರೆ ಅಧಿಕಾರವನ್ನ ಬಿಟ್ಟುಕೊಡ್ಬೇಕು ಅನ್ನೋ ಒಂದು ಸೂಚನೆ ಹೈಕಮಾಂಡ್ ಕಡೆಯಿಂದ ಬಂದಿದ್ಯಾ? ಅಲ್ಲಿ ಮೂಲಗಳ ಪ್ರಕಾರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನನ್ನ ಎದುರಲ್ಲೇ ಈ ಅಧಿಕಾರ ಹಸ್ತಾಂತರದ ಮಾತುಕತೆ ಆಗಿದೆ, ಹಾಗಾಗಿ ನೀವು ಮಾತಿಗೆ ಬದ್ಧರಾಗಿ ಅಧಿಕಾರವನ್ನ ಬಿಟ್ಟುಕೊಡ್ಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ ಸೂಚ್ಯವಾಗಿ ಅನ್ನೋ ಮಾಹಿತಿ ಇದೆ. ಆದ್ರೆ ಅಧಿಕಾರ ಯಾವಾಗ ಬಿಟ್ಕೊಡ್ತಾರೆ, ಅವರನ್ನ ಹೇಗೆ ಅಧಿಕಾರದಿಂದ ಕೆಳಗಿಳಿಸ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರು ಪಕ್ಷಕ್ಕೆ ನಷ್ಟ ಅನ್ನೋದೇ ಆದ್ರೆ ಅಥವಾ ಅಹಿಂದ ವರ್ಗ ಬೇಕೋ ಬೇಡವೋ ಅವರ ಅಂದ್ರೆ ಕಾಂಗ್ರೆಸ್‌ನ ಕೈ ತಪ್ಪಿ ಹೋಗೋದಾದ್ರೆ ಆ ದೊಡ್ಡ ನಷ್ಟವನ್ನ ಕಾಂಗ್ರೆಸ್ ಮುಂದಿನ 2-3 ದಶಕಗಳಲ್ಲಿ ತುಂಬಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ಅಧಿಕಾರದಿಂದ ಕೆಳಗಿಳಿದ್ರೆ ಆಗಬಹುದಾದ ಪರಿಣಾಮದ ಬಗ್ಗೆನೆ ಹೆಚ್ಚು ಚಿಂತಿತವಾದಂತೆ ಕಾಣಿಸ್ತಿದೆ. ಒಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ಅನ್ನೋ ಪಕ್ಷನಿಷ್ಠ ಮತ್ತು ಎಲ್ಲಾ ಕಾಲಕ್ಕೂ ಪಕ್ಷದ ಜೊತೆಗೆ ನಿಂತಿರುವ ಒಬ್ಬ ಕಟ್ಟಾಳು, ಸೇನಾಳು ಅಂತ ಅವರನ್ನ ಕರಿಬಹುದು.
ಇನ್ನೊಂದು ಕಡೆಯಲ್ಲಿ ಅತ್ಯಂತ ಜನಪ್ರಿಯತೆಯನ್ನ ಹೊಂದಿರುವ ಮತ್ತು ಅಹಿಂದ ವರ್ಗಗಳಿಗೆ ಮುಖವಾಗಿ ಕರ್ನಾಟಕದಲ್ಲಿ ಗುರುತಿಸಿಕೊಂಡಿರುವ ಸಿದ್ದರಾಮಯ್ಯನವರು ಇಬ್ಬರ ನಡುವೆ ಒಂದು ಸಂಧಾನವನ್ನ ಮೂಡಿಸ್ಬೇಕಾಗತ್ತೆ. ಆ ಸಂಧಾನಕ್ಕೆ ಇಬ್ರು ಒಪ್ಕೊಳ್ಬಹುದು. ಯಾರು ಅಧಿಕಾರಕ್ಕೆ ಅಂಟ್ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಗಮನಿಸ್ತಾ ಇದ್ರೆ ಈ ಹಂತದಲ್ಲಿ ನಾನು ಅಧಿಕಾರಕ್ಕಾಗಿ ಅಂಟ್ಕೊಂಡು ಕೂತು ಅದನ್ನ ರಾಡಿ ಮಾಡ್ಕೊಳ್ಳೋದಕ್ಕೆ ಇಷ್ಟ ಪಡೋದಿಲ್ಲ ಅನ್ನೋ ರೀತಿಯಲ್ಲಿ ಅವರ ಹೇಳಿಕೆ ಧ್ವನಿಸ್ತಾ ಇದೆ. ಗೊತ್ತಿಲ್ಲ ಅವರ ಜೊತೆಗಿರುವಂತವ್ರು ಬಹಳ ಸಂದರ್ಭ ಏನಾಗುತ್ತೆ ಜೊತೆಗಿದ್ದೋರೇ ಸಮಸ್ಯೆ ಆಗ್ತಾರೆ. ಈ ಕಡೆ ಡಿ ಕೆ ಶಿವಕುಮಾರ್ ಕಡೆಯೂ ಅಷ್ಟೇನೆ, ಆ ಕಡೆ ಸಿದ್ದರಾಮಯ್ಯನವರ ಕಡೆನೂ ಅಷ್ಟೇನೆ. ಅವರಿಬ್ರು ಒಂದು ತೀರ್ಮಾನಕ್ಕೆ ಬರ್ಬೇಕು ಅಂತಿದ್ರು ಕೂಡ ಅವ್ರ ಜೊತೆಲಿ ಇರೋರು ಬಿಡೋದಿಲ್ಲ. ಆದ್ರೆ ಜೊತೆಲಿರೋರ್ ಮಾತನ್ನ ಹೆಚ್ಚಿನ ಸಂದರ್ಭದಲ್ಲಿ ಕೇಳದೇ ಇರುವಂತ ಪ್ರಬುದ್ಧ ನಾಯಕತ್ವ ಇಬ್ರಿಗೂ ಇರೋದ್ರಿಂದ ಹೆಚ್ಚಿನ ಸಮಸ್ಯೆ ಆಗದ ರೀತಿಯಲ್ಲಿ, ಪಕ್ಷಕ್ಕೆ ಡ್ಯಾಮೇಜ್ ಆಗದ ರೀತಿಯಲ್ಲಿ ಇದನ್ನ ಅಂದ್ರೆ ಈ ನಾಯಕತ್ವ ಗೊಂದಲವನ್ನ ಬಗೆಹರಿಸ್ಕೊಳ್ಬಹುದು ಅಂತ ಅನ್ಸುತ್ತೆ. ಈ ಸಂಸತ್ ಅಧಿವೇಶನ ಆರಂಭ ಆಗಿದೆ. ಅಲ್ಲಿ ಪ್ರಶ್ನೆ ಮಾಡೋದಕ್ಕಿದ್ದಂತ ಅವಕಾಶವನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡ್ಲಾಗಿದೆ. ಯಾಕಂದ್ರೆ ಇಬ್ಬರು ನಾಯಕರು ಒಟ್ಟಿಗೆ ಕೈ ಹಿಡಿದು ಬ್ರೇಕ್ಫಾಸ್ಟ್ ಮಾಡಿ ನಮ್ ನಡುವೆ ಯಾವುದೇ ಸಮಸ್ಯೆ ಇಲ್ಲ, ನಾವಿಬ್ರು ಸಹೋದರರಿದ್ದಂತೆ, ಉತ್ತಮ ಆಡಳಿತ ಕೊಡೋದಷ್ಟೇ ನಮ್ಮ ಕೆಲಸ, ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸ್ತೀವಿ ಅಂತ ಇಬ್ರು ಒಟ್ಟಿಗೆ ಕೂತ್ ಹೇಳೋ ಸಂದರ್ಭದಲ್ಲಿ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಅಥವಾ ಅದರ ಬಗ್ಗೆ ಮಾತನಾಡೋದಕ್ಕೆ ವಿಪಕ್ಷಗಳೇ ಆಗ್ಲಿ ಅಥವಾ ಬೇರೆ ಯಾರೇ ಆಗ್ಲಿ ಮಾಧ್ಯಮಗಳೇ ಆಗ್ಲಿ ಅವ್ರಿಗೆ ಅವಕಾಶ ಇಲ್ಲ. ಆ ಅವಕಾಶವನ್ನ ಇಬ್ರು ನಾಯಕರು ಒಟ್ಟಿಗೆ ಸೇರಿ ಕಿತ್ಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಅವರು ಒಂದು ಪ್ರಬುದ್ಧತೆಯನ್ನ ತೋರಿಸಿದ್ದಾರೆ, ಪಕ್ಷವನ್ನ ಉಳಿಸಿದ್ದಾರೆ, ಆಡಳಿತವನ್ನ ಉಳಿಸಿದ್ದಾರೆ. ಆದ್ರೆ ಮುಂದಿನ ನಡೆಗಳು ಹೇಗಿರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಶೀಘ್ರದಲ್ಲೇ ದೆಹಲಿಯಲ್ಲಿ ಅವರ ಹಿರಿಯ ನಾಯಕರ ಜೊತೆ ಸಭೆ ಸೇರ್ಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಮುಂದಿನ ವಾರ ಬಹುತೇಕವಾಗಿ ಅಥವಾ ಅಧಿವೇಶನ ಮುಗಿದ ನಂತರದಲ್ಲಿ ಇದಾಗಬಹುದು. ಈ ವರ್ಷಕ್ಕೆ ಬದಲಾವಣೆ ಆಗದೇ ಇದ್ರು 2026ರಲ್ಲಿ ಒಂದು ಬದಲಾವಣೆ ಆಗಬಹುದು ಅನ್ನೋ ಮೂಲಗಳು ಮಾಹಿತಿಯನ್ನ ನೀಡ್ತಾ ಇದೆ. ರಾಜಕೀಯ ಪಡಸಾಲೆಯಲ್ಲಿ ಇದು ಹೆಚ್ಚು ಚರ್ಚೆ ಆಗ್ತಾ ಇದೆ.